ರೊಟ್ಟಿ ಮಾಡವ ಆದ್ವಾ? ಹ್ಞೂ ಆದೂರಿ ಅತ್ತೆ, ಒಂದಿತ್ತು ಅದು ಹಂಚಿನ ಮ್ಯಾಗ ಹಾಕಿ ಬಂದೀನಿ. ಖಡಕ್ ರೊಟ್ಟಿ ಬೇಕಂತ ಅಂದ್ರಲ್ರಿ ನೀವು. ಕೊಡ್ರಿ, ನಾನು ಎಣ್ಣೆ ಹಚ್ಚಿ ತಲೆ ಬಾಚ್ತೇನ್ರಿ ನಿಮ್ಗೆ. ಬ್ಯಾಡ ತಡಿಯವ, ಸಿಕ್ ಬಿಡ್ಸ್ಕೋತೀನಿ ಮೊದ್ಲು. ಸಿಕ್ ಅಂದ್ರೆ ಕಂಡಾಪಟ್ಟೆ ಆಗ್ಯದ. ನಿನ್ನೆ ಅಲ್ಲಿ ಬೆಡ್ಶೀಟ್ ಅದು ತೊಳೆದು ಬಂದು ತಲೆ ಸ್ನಾನ ಮಾಡಿದ್ನಿ ನೋಡಿ. ಹಂಗ ಕಟ್ಕೊಂಡ್ಬಿಟ್ಟಿನಿ ನಾನು. ಹಂಗ ದಾಸೆ ಇದೆ ಎಲ್ಲ ಸಿಗಾಕೊಂಡ್ಬಿಟ್ಟಿದಾವು. ಮತ್ತೆ ಭಾರಿ ನೋವಾಗ್ತಾವು ಕೂದಲು. ಒಂದು ಸ್ವಲ್ಪ ಬಿಡ್ಸ್ಕೋತೀನಿ ತಡಿ ಸಿಕ್. ನಾನು ಸಾವಕಾಶ ಬಿಡಿಸ್ತೀನಿ ಕೊಡ್ರಿ. ಬ್ಯಾಡ ತಡಿಯವ, ಈ ಕೊಬ್ಬರಿ ಎಣ್ಣೆ ಹಚ್ಚಿನಿ. ಬಿಸ್ಲಾಕ ಕುಂತ್ರ ಸಿಕ್ಕೆಲ್ಲ ಬಿಟ್ಕೋತಾವು. ಆಮೇಲೆ ಬಾಚುವಂತೆ ಬೇಕಿದ್ರೆ. ಇಲ್ಲಾಂದ್ರ ಹಂಗ ಬಚ್ಕೊಂಡು ತುರ್ಬು ಹಾಕೋತೀನಿ ಬಿಡವ. ನಮ್ಗೆ ಯಾರು ನೋಡ್ತಾರಲ್ಲಿ? ತುರುಬಿನ ಮನ್ಯಾಗಿದ್ದಾಗ ದಿನಾಲು ಹಾಕೋತೀರಿ. ಎಲ್ಲಿಗಾದ್ರೆ ಹೊರಟ್ರೆ ಬೇರೆ ಹೇರ್ ಸ್ಟೈಲ್ ಮಾಡ್ಬೇಕು ನೀವು. ಹಂಗಂದ್ರನೇ ಡಿಫ್ರೆಂಟ್ ಆಗಿ ಕಾಣ್ತೀರಿ. ಇವತ್ತು ನಾನು ನಿಮ್ಮ ಮಾತು ಏನಂದ್ರೂ ಕೇಳೋದಿಲ್ರಿ. ನಾನೇ ಬಾಚ್ತೀನಿ ನಿಮ್ಗೆ. ಹಿತ್ತಲ ಕಡೆಗಿರೋ ಮಲ್ಲಿಗೆ ಹೂ ಬಿಡಿಸಿ ಕಟ್ಟಿಟ್ಟಿದ್ದೀನಿ ನಿಮ್ಗೆ ಹಾಕ್ಬೇಕಂತ. ತಗೋ, ನೀನ ಬಚ್ಚುವಂತೆ. ಹಂಚಿನ ಮ್ಯಾಗಿಂದ ರೊಟ್ಟಿ ತೆಗ್ದಿಟ್ಟು ಬಾವು. ಅಷ್ಟರ ಮಟ್ಟ ಸಿಕ್ ಬಿಡ್ಸ್ಕೋತೀನಿ ನಾನು. ನೋಡೋಣ ಇವರು ಎಷ್ಟೊತ್ತಿಗೆ ಬರ್ತಾರೆ ಏನ, ಎಷ್ಟೊತ್ತಿಗೆ ಹೋಗೋದಾಕೈತೆ ಏನ. ಇನ್ನು ಈಗ ಹತ್ತುವರೆ ಆಗೈತೆ. 10 ಆಗಿಲ್ರಿ ಇನ್ನು. ಈಗ ಹೋಗಿದಾರಲ್ರಿ ಪುಟ್ಟಿಗುಂಡವ್ರಂದ್ರೆ 10 ನಿಮಿಷ ಹಂಗೆ ಆಗಿರ್ಬೇಕ್ರಿ. ಹೌದೇ? ಬಿಸಿಲು ನೋಡಿದ್ರೆ ಎಷ್ಟೋ ಟೈಮ್ ಆಗೈತೆ ಅನ್ನೋ ಹಂಗೆ ಕಾಣತೈತೆ. ತಗೋ ತೆಗಳೆ ಸಿಕ್ ಬಿಡ್ಸ್ಕೋತೀನಿ ನಾನೇ. ಹೋಗೋದು ರೊಟ್ಟಿ ತೆಗ್ದಿಟ್ಟು ಬಾ ಹೋಗವ. ನಂದು ಪರ್ಸ್ ಎಲ್ಲಿತ್ತು ನೋಡಿ, ಜಂಪರ್ನ್ಯಾಗೂ ಇಲ್ಲಿ ಎಲ್ಲೆಲ್ಲಿ ಒಳಗೆ ಇಟ್ಟಿನ ಏನವ. ಅದ್ರಾಗ ದುಡ್ಡು ಇದ್ವು. ಮತ್ತೆ ಹೆಂಗಾದ್ರೆ ಯಾಕಿರ್ಲಿ, ಅದ್ರಾಗ ಒಂದು ಆಧಾರ್ ಕಾರ್ಡ್ ದುಡ್ಡು ಇಟ್ಕೊಂಡಿನಿ. ಮತ್ತೆ ಬಸ್ ಗಿಸ್ ತಪ್ಪಂದ್ರೆ ಟಾಟಾ ಎಸಿಲೆ ಹೋದ್ರೆ ಮತ್ತೆ ದುಡ್ಡು ಕೊಡ್ಬೇಕಾಕೈತೆ. ಹೆಂಗಾದ್ರೆ ಯಾಕಿರ್ಲಿ, ಒಂದು 500 ರೂಪಾಯಿ ಇಟ್ಕೊಂಡು ಹೋಗತ್ತೀನಿ. ನೋಡೋಣ ಏನಾದ್ರೂ ತರೋದಿದ್ರೆ ತಗೊಂಡ್ ಬರಕ್ ಆಕೈತೆ. ಎಲ್ಲಿಟ್ಟಿರಿ? ದೇವರ ಫೋಟೋ ಬಾಜು ಕಿಟಕಿಯಾಗ ಐತ ನೋಡಿ. ಅಲ್ಲಿಲ್ಲ ಅಂತಂದ್ರ ನಮ್ಮ ರೂಮ್ನಾಗ ಟ್ರಂಕ್ ಮೇಲೆ ಎಲ್ಲಾದ್ರೂ ಇಟ್ಟಿದ್ದೇನೆ ಏನವ. ಹಂಗ ನಂದೊಂದು ಸ್ವಲ್ಪ ಎಲೆಡ್ಕಿ ಚೀಲಾನು ಹುಡುಕಿದಾವ. ಹೆಂಗಾದ್ರೆ ಹಾಕಿರ್ಲಿ, ಸ್ವಲ್ಪ ಬೇಸರ ಆದಾಗ ಅಲ್ಲೆಲ್ಲ ಒಂದು ಸ್ವಲ್ಪ ನೆರಳಾಕ ಕುಂತ ಎಲೆಡ್ಕೆ ಹಾಕೋತೀನಿ ತಡೀರವ ಅಂತ ಸ್ವಲ್ಪ ಹಾಕೊಳಕ್ ಬರ್ತೈತೆ. ಮತ್ತೆ ಎಲೆಡ್ಕೆ ಇಲ್ಲ ಅಂತಂದ್ರೆ ಏನೋ ಬನ 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 ಅನಿಸ್ತೈತವ ನಂದು. ಆಯ್ತ್ರಿ ಅತ್ತೆ, ಹುಡುಕ್ ತಗೊಂಡ್ ಬರ್ತೀನಿ ರೀ. ಹಾಯ್ ನೋಡವ ಸಿಕ್ಕ ಎಷ್ಟಾಗಿದಾವೆ. ಎಣ್ಣೆ ಹಚ್ಚಿದ್ರು ಹೋಗತ್ತಿಲ್ಲ ನೋಡಿ ಸುಡುಗಾರ. ದೊಡ್ಡ ಹಲ್ಲಿರೋ ಬಚನ್ಕೆಯಿಂದ ಬಚ್ಕೊಂಡ್ರೆ ಇಷ್ಟು ಆಗತ್ತಾವ ಕೂದಲಿ. ಇನ್ನು ಸಣ್ಣ ಬಚನ್ಕೆಯಿಂದ ಬಚ್ಕೊಂಡಿದ್ದಿದ್ರೆ ಮುಗ್ದೇ ಹೋಗೋದೆ. ತಲೆಗೆ ಏನು ಆಗಿದಾವ ಏನೋ ತುರು ಹೊರಡಾಡ್ದಂಗೆ ಆಗತೈತೆ. ಏನು ಹೊಟ್ಟೆ ಇರ್ಬೇಕವ. ಇದು ಕಡ್ತಾ ಅಂದ್ರೆ ಕಡ್ತಾವ. ಶಾಂಪೂ ಆದ್ರೆ ತೊಗೊಂಡು ಬರ್ಬೇಕಾದ. ಅದೇನೋ ಅಂದಿದ್ಲ ಗಂಗ, ಹಿಡನ್ ಶೋಲ್ಡರ್. ಅದು ತಗೊಂಡು ಬಂದ್ರೆ ಇದು ಹೋಗ್ತೈತೆ ಅಂತ ಹೊಟ್ಟೆ. ನೋಡೋಣ ಇವತ್ತು ಹೋದ್ರೆ ತಗೊಂಡು ಬರ್ತೇನೆ. ಅಯ್ಯವ, ನಾನೆಲ್ಲ ಹಾಗೆ ಬಂತಂತಿದ್ರದ್ ನೀನು ನೋಡಿ. ಬಿಸ್ಲಾಗ ಇವು ಖುಷಿ ನೋಡೋ ಕಂಟಿ ಒಳಗೆ ಎಲ್ಲೆಲ್ಲ ಅಡ್ಯಾಡತ್ತ. ಖುಷಿ, ಓ ಖುಷಿ, ಬಾ ಬಾ ಬಾ. ಅಲ್ಲಕ್ಕೆ ಹೋಗಿದ್ದಿ? ಈ ಬಿಸ್ಲಾಗ ನೋಡಿ ಹೆಂಗೆ ಅಡ್ಡಾಡತ್ತದ. ಅವತ್ತು ಮತ್ತೆ ಆ ಕಡೆ ತಿರ್ಕೊಂಡು ಕೂತ್ಕೊಂಡಾಗನ ಹಾವು ಬಂದಿತ್ತಲ್ಲವ, ಅದೇ ನೆನಪಾತ್ ನನಗೆ. ಬಿಸ್ಲಾಗ ಮತ್ತೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾವು. ತಡೆಯವ, ಜಲ್ದಿ ತಲೆ ಬಚ್ಕೋತೀನಿ ನಾನು. ಗಂಗಾ ಬಾಚ್ತೇನೆ ಅಂತ ಹೇಳಿದಾಳೆ. ತುರುಬು ಹಾಕೊಂಡಿದ್ರೆ ಆಗೋದೆ. ನಮ್ಗೆ ಯಾರು ನೋಡ್ತಾರ ಅನ್ನತೀನಿ. ಹೇರ್ ಸ್ಟೈಲ್ ಅವು ಇವು ಅಂತ ಯಾಕೆ ಬೇಕು ನಮಗೆ? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದ್ದೀವ್ರಿ ಅಪ್ಪ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೇಕ್ರಿ ನಾವು ಎಲ್ಲಿಗೆ ಹೊರಟಿದ್ದೀವಂತ. ನಾವು ನಮ್ಮ ಗೆಳತಿಯರೆಲ್ಲ ಸೇರಿಕೊಂಡು ಪಟ್ನಾಕ್ಕೆ ಹೊರಟಿದ್ದೀವ್ರಿ ಸೀರೆ ತರಕ್ಕೆ. ಆದರೆ ಇವತ್ತಿನ ಟಾಪಿಕ್ ವಿಡಿಯೋದು ಬೇರೆನೇ ಐತ್ರಿ. ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹಾಯ್ ಫ್ರೆಂಡ್ಸ್ ಕೊಡ್ರಿ. ಈ ಸಿಕ್ಕಿಗೆ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇ ತಗೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಇದನ್ನಕ್ಕ ಗಿರ್ಜಾಕ ತಲೆ ಬಿಟ್ಕೊಂಡು ಕುಂತೇನೇನೋ ಹಾಡಾಡತೈತೆ. ಬಾ, ಅದು ಯಾವಾಗಲೂ ಹಾಡ್ತಿರ್ತೈತೆ ಗೊತ್ತಿಲ್ಲ ನಿನ್ಗೆ. ಯಾವುದೋ ಜನ್ಮದೊಳಗೆ ಸಿಂಗರ್ ಆಗಿತ್ತೇನೋ, ಅದಕ್ಕೆ ಈ ಜನ್ಮದಾಗ ಎಲ್ಲಿ ಕುಂತ್ರು ಹಾಡ್ತೈತೆ, ನಿಂತ್ರು ಹಾಡ್ತೈತೆ. ಹಾಡ್ತೈತೆ, ಆದ್ರೂ ತಲೆ ಬಿಟ್ಕೊಂಡು ಕುಂತ ಹಾಡಾತೈತಲ್ಲಕ್ಕ, ಅದಕ್ಕೆ ಭಯ ಆಯ್ತು. ಆಯ್ತಾಯ್ತು ಬಾ ಮಾತಾಡ್ಸೋಣ. ಗಿರ್ಜಾಕ ಏನು ಮಾಡತ್ತಿ? ಬರವ ಬರ್ರಿ ಅಂತ ತಲೆ ಬಚ್ಕೊಳತಿದ್ನಿ ನೋಡಿ. ಅಲ್ಲಿ ಮಿಂಚಿಂಗ್ ಆಗಿ ಕೈಯಾಗ ಬ್ಯಾಗಿಗೆ ಹಿಡ್ಕೊಂಡು ಭಾರಿ ಐತ್ ಬಿಡ್ರ ನಿಮ್ದೆ. ಎಲ್ಲಿದ್ ಮಿಂಚಿಂಗಕ್ಕ? ಅದ ಹಳೆ ಸೀರೆ, ಅದ ವೈನಿಟಿ ಬ್ಯಾಗ್ ತಗೊಂಡ್ ಬಂದಿನಿ. ಮತ್ತೆ ಜಂಪರ್ನಾಗ ಇನ್ನೇನು ದುಡ್ಡು ಆಧಾರ್ ಕಾರ್ಡ್ ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಸುಶೀಲಕ್ಕ ನಾನೊಂದ್ಸತಿ ನೀನೊಂದ್ಸತಿ ಹಿಡ್ಕೊಳ್ಳೋಣ, ವೈನಿಟಿ ಬ್ಯಾಗ್ ತಗೊಳವ ನಿಂದಂತೆ. ಅದಕ್ಕೆ ತಗೊಂಡ್ ಬಂದಿ ನೋಡಿ. ಚಲೋ ಆತ್ ಬಿಡು. ಮತ್ತೆ ನಾವು 500 ರೂಪಾಯಿ ಆಧಾರ್ ಕಾರ್ಡ್ ಅದ್ರಾಗ ಇಟ್ಕೊಳ್ಳವ. ಮತ್ತೆ ಎಲ್ಲಿ ಜಂಪರ್ನಾಗ ಇಟ್ಕೋತಿ, ಎಲ್ಲ ಸೈಕ್ ಯಾಕೆ ಸರಿ ಹೋಗೋದಿಲ್ಲ ಅದೇ, ಅದ್ರಾಗ ಇಡ್ತೀನಿ. ಮತ್ತೆ ರೇಖೆ ಎಲ್ಲಿದ್ದಾಳೆ? ರೇಖಾ ಅವಳು ನಾವು ಬರ್ಬೇಕಾದ್ರೆ ಹಂಗ ಬರ್ತಾಳಂತೆ. ಅದಕ್ಕೆ ಹೋಗಿ ಬರ್ತೀವಿ ತಡಿ. ಗಿರ್ಜಾಕ ಅದು ಆತ ಇಲ್ಲ ನೋಡೋಣಂತ ಬಂದೀವಿ ನೋಡ. ಹೌದೇನ? ಆತ ತಗೊಳ್ರಿ. ಇನ್ನು ನಾ ತಲೆ ಬಚ್ಕೊಂಡು ನಾನು ಒಂದು ಸ್ವಲ್ಪ ರೊಟ್ಟಿ ತಿಂತೀನಿ. ರೊಟ್ಟಿ ತಿಂದೆ ಆಮೇಲೆ ಹೋಗೋಣಂತ್ರಿ. ಸುಶೀಲಾ ಏನು ಮೌನ ವ್ರತ ಮಾಡತ್ತಾಳೆ?
ಹಂಗೇನಿಲ್ಲಕ್ಕ, ನೀವು ಮಾತಾಡತ್ತಿದ್ರಲ್ಲ ಕೇಳಿಸ್ಕೊಳತಿದ್ನಿ ನಾನು. ಇನ್ನೇನು ರೊಟ್ಟಿ ತಿಂದು ಬರ್ತೀನಿ ಅಷ್ಟ್ರ ಮಟ. ನಾನು ಅದು ಕರುಗ್ ಸಣ್ಣ ಕರು ಐತಕ್ಕ, ಕೊಟ್ಟಿಗೆ ಹತ್ರ ಕಟ್ಟಾಕಿರೋದು. ಅದಕ್ಕೊಂದು ಸ್ವಲ್ಪ ಹುಲ್ಲು ಆದ್ರೆ ಹಾಕಿ ಬರಲಿ. ಹೌದೇನು ಮತ್ತೆ ನಾನು ಯಾಕೋ ಮಾತಾಡತ್ತಿಲ್ಲವ, ಏನು ನನ್ನ ಮೇಲೆ ಸಿಟ್ಟು ಇಟ್ಟಾಗಿದ್ದಾಳೆ ಏನೋ ಅನ್ಕೊಂಡಿದ್ನಿ. ಆತ ತಗೋ ಹಾಕ್ ಹೋಗಿ, ಇನ್ನು ಬಸ್ ಬರಕ್ಕೆ ಟೈಮ್ ಐತೆ. ಅಕ್ಕ ಯಾವಾಗ ಬಂದ್ರಿ? ಈಗ ಬಂದ್ವಿ ನೋಡು ಗಂಗಾ, ರೊಟ್ಟಿ ಆತು. ಹ್ಞೂ ಆದೂರಿ ಅಕ್ಕ, ಈಗ ತಿನ್ಬೇಕು ನಾವು. ಬರ್ರಿ ರೊಟ್ಟಿ ತಿನ್ನೋಣ. ಬೇಡವಾ ತಿನ್ರಿ, ಈಗ ತಿಂದು ಬಂದ್ವಿ ನಾವು. ಹೌದ್ರಿ? ಹ್ಞೂ ಈಗ ತಿಂದ ಈ ಕಡೆಗೆ ಬಂದ್ವಿ ನೋಡಿ. ಆತ ತಗೋ ರೊಟ್ಟಿ ತಿನ್ರಿ ನೀವು, ನಾವು ಹೋಗೋದು ಸ್ವಲ್ಪ ಕರು ಹುಲ್ಲಾಕ್ ಬರ್ತೀನಿ. ಸರೋಜಾ ಬಾ, ನಾವು ಹೋಗಿ ಬರೋಣ. ಆತ್ರಿ ತಲೆ ಬಚ್ಚೋದು ಆತ. ತಡಿಯವ ನೋಡ್ತೀನಿ. ಇದೇನಿದೆ ಇಷ್ಟು ಒಬ್ಬರ ಆಗೈತೆ ಈ ಕಡೆಗೆ. ಇವು ಇಷ್ಟು ಉದ್ದ ಕೂಡ್ಲು ಬಿಟ್ಟಿದ್ದೆ ಗಂಗಾ. ಬ್ಯಾಡ್ ನನಗೆ ಹೇಳ್ತೀನಿ. ಹಿಂಗ ಒಂದು ಸ್ವಲ್ಪ ಇದು ಮಾಡಿ ಬಾಚಿ ಎಲ್ಲಾದ್ರೂ ಸಿಗಸಿವನ್ ಹೇಳ್ತೀನಿ. ಎಲ್ಲ ಮತ್ತೆ ಬಿಸ್ಲಾಗ ಆಗ್ಲೆಲ್ಲ ಹಿಂಗೆ ಕಿವಿ ಹತ್ರ ಹಾಕೊಳಕ್ ಮತ್ತೆ ಅಷ್ಟು ಪುರುಸತ್ತು ಇರೋದಿಲ್ಲ ನನಗೆ. ಬ್ಯಾಡವ, ಏನಾಗೋದಿಲ್ಲ ತಗೊಳ್ರಿ. ಭಾಳ ಸೂಪರ್ ಆಗಿ ಕಾಣತ್ತೀರಿ. ಇದಕ್ಕೆ ಬಫ್ ಹೇರ್ ಸ್ಟೈಲ್ ಅಂತ ಹಿಂಗ ಬಾಚ್ಬೇಕ್ರಿ. ಮತ್ತೆ ಅದು ಏನು ಆಗೋದಿಲ್ಲ, ಹಂಗ ಇರ್ಲಿಕ್ಕತ್ತೀರಿ. ನೀವೇನು ಆಗ್ಲೆಲ್ಲ ಆ ಕಡೆ ಕಿವಿ ಹತ್ರಕ್ಕೇನು ಅನ್ಕೋಬೇಡ್ರಿ, ಹಂಗ ಬಿಟ್ಬಿಡ್ರಿ ಅದ್ರ ಪಾಡಿಗೆ. ಅದು ಏನೇನೋ ಮಾಡ್ತೀಯವ ಈ ವಯಸ್ಸಿನಾಗ. ಬ್ಯಾಡ್ ಅಂದ್ರೂ ಎಂಥದ್ದು ಹೇರ್ ಸ್ಟೈಲ್, ಬಫ್ ಹೇರ್ ಸ್ಟೈಲ್ ಯಾಕೆ ಬೇಕವ? ಉಬ್ರ ಇದು ಹಿಂಗೆ ಬಚ್ಕೊಂಡ್ರೆ ಮತ್ತೆ ಆ ಬಿಡಾಡಿರ್ ಸುಮ್ಮನೆ ಇರ್ತಾರಂತ ಮಾಡಿದ್ದಿ, ಅನಗಿಸ್ತಾರೆ. ನೋಡಿ ಗಿರಿಜಕ್ಕ, ಈ ವಯಸ್ಸಿನಾಗ ಪ್ಯಾಷನ್ ಮಾಡಾಕತ್ತೈತಂತ. ನಾವು ಇದುವರೆಗೂ ಬಚ್ಕೊಂಡಿಲ್ಲ. ಗಿರಿಜಕ್ಕ ನೋಡಿ ಎಂಥ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದೈತಂತ ಅನ್ನೋದಿಲ್ಲ. ಏನೂ ಅನ್ನೋದಿಲ್ಲ ತಗೊಳ್ರಿ. ಹಂಗೇನಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ, ನಾನೇ ಬಚ್ಚಿದ್ದೀನ ಮತ್ತೆಗಂತ. ಗಿರಿಜಕ್ಕ ಏನ್ ರವ ಮತ್ತೆ ಯಾಕೆ ಹಿಂಗೆ? ಇವು ಬಾಗಿಲು ತೋರಣ ಬಂದಿದ್ದಾವಕ್ಕ, ಅರ್ಧದ ಮಟ್ಟ ಹೋಗಿದ್ವಿ. ಅಲ್ಲಿ ಕೂಕೋತ್ ಹೋಗತ್ತಿದ್ದ, ನೋಡಿದ್ರ ಹಂಗ ತಗೋಬೇಕನ್ಸತೈತೆ. ಅಷ್ಟು ಚಂದ ಕಲರ್, ಭಾರಿ ಚಂದ ಇದಾವ. ನೋಡಿದ್ರ ನೀನು ಒಂದು ತಗೋತಿ. ತಡಿ ಕರಿತೀನಿಗ, ಇಲ್ಲ ಬರತಾನ. ಹೌದೇನ? ನಾನ್ ಮತ್ತೆ ಯಾಕೆ ವಾಪಸ್ ಬರತಾರವ ಇವ್ರು? ಏನ್ ಕರ್ಕೊಂಡು ಹೋಗಾಕ ಬರತಾರ? ನಾನ್ ನೋಡಿದ್ರೆ ಇನ್ನೂ ರೊಟ್ಟಿ ತಿಂದಿಲ್ಲ, ಏನಿಲ್ಲ. ಈಗ ತಲೆ ಬಚ್ಕೊಂಡಿನಿ. ಎಲ್ಲಿ ಕರಿ ನೋಡೋಣ. ನಮ್ಮವ ಹಳೆಯವಾಗಿದ್ದಾವ, ತಗೋಬೇಕವ ಇವ ಹಗ್ಬೇಕು. ನಾನ್ ನಿಮ್ ಜೋಡಿ ಸೀರೆ ತರಕ್ ಹೋದಾಗ ತಗೊಂಡ್ ಬರೋಣ ಬಿಡು ಅಂತ ಗಪ್ಪಾಗಿದ್ನಿ. ಈಗ ಅಲ್ಲೆಲ್ಲಿ ತಗೋತಿ, ಇದಕ್ಕಿಂತ ಡಬಲ್ ರೇಟ್ ಹೇಳ್ತಾರ. ಸುಮ್ಮನೆ ಹಿಂಗ್ ಬಂದವ್ರ ಹತ್ರಕ ತಗೊಂಡ್ರೆ ಒಂದು 200 ರೂಪಾಯಿ ಹೇಳಿದ್ರೆ 100 ರೂಪಾಯಿ ಕೇಳ್ಬೋದು ನಾವು. ಅಲ್ಲಿ ಅಂಗಡ್ಯಾಗ ಅಂದ್ರೆ ಒಂದು 300 ರೂಪಾಯಿ ಹೇಳಿದ್ರು, ನಾವು 200 ರೂಪಾಯಿ ಕೇಳಿದ್ರು ಕೊಡೋದಿಲ್ಲ ಅವ್ರು. ಹಬ್ಬ ಅಂದ್ರೆ 280, ಒಂದು 20 ರೂಪಾಯಿ 10 ರೂಪಾಯಿ ಕಡಿಮೆ ಮಾಡ್ಬೋದು ಅಷ್ಟೇ ನೋಡಿ. ಅದಕ್ಕೆ ಏನೇನು ತರೋದಿಲ್ಲ ನಾನು. ಹಿಂಗೆ ಬಂದವ್ರ ಹತ್ರಕ ತಗೊಂಡ್ರೆ ಚಲೋ ಅಂತ ಅದಕ್ಕೆ ಕರ್ಕೊಂಡು ಬನ್ನಿ ನಾನು. ನೀನು ತಗೋತೇನಂತ ಮತ್ತೆ ಹೆಂಗೋ ರೇಟು ಮಾಡ್ತೀನಿ. ಹೆಂಗೋ ಬಿಡಕ ತಗೊಳ್ಳೋಣ. ರೇಖಾನು ಏನು ತಗೋತಾಳೆ, ಏನು ಮಾಡ್ತಾಳೆ? ನಾವು ಅಷ್ಟೇ ತಗೊಳ್ಳೋಣ. ಆಮೇಲೆ ಬೇಕಿದ್ರೆ ಹೋಗ್ಬೇಕಾದ್ರೆ ಅಲ್ಲಿ ರೇಖಾ ಮನೆ ಕರ್ಕೊಂಡು ಹೋಗ್ತೀನಿ ಅವನಿಗೆ. ಬಾಗಿಲ್ ತೋರ್ನಾರಿ ಹೇಗೆ ಬಂದ ನೋಡಿ ಈ ಕಡೆ. ಅವತ್ತು 10 ರೂಪಾಯಿ ಸಾಮಾನು ತಗೊಂಡಿದ್ವಲ್ಲ, ಅವನ ಅಲ್ಲ ಇವನೇ? ಅವ್ರು ನೋಡಕ ನೀನ್ ಹೇಳ್ದಾಗ ಗೊತ್ತಾಯ್ತು. ಈಗ ಅವ್ರೇನು ಒಂದ ತರದ್ ಮಾಡ್ತಾರೆ, ಎಲ್ಲಾ ತರ ಸಾಮಾನುಗಳು ಮಾರ್ತಿರ್ತಾರೆ. ಓ ಅಪ್ಪಯ್ಯ ಬಾ ಬಾ ಈ ಕಡೆಗೆ ಬಾ. ಶಿವ ಬಿಸ್ಲಾಗ ಹೆಂಗ್ ಅಡ್ಡಾಡ್ತಾರೆ ಏನವ ನೋಡಂತ ಅಜ್ಜಿ ಎತ್ಕೊಂಡು. ಗಂಗಾ ತಗೋ ಕೊಬ್ಬರಿ ಬಟಲ್ ಮತ್ತೆ ಬಚನ್ಕೆ ಒಳಗಿಟ್ಟು ಬಾ ಹೋಗಿ. ಹಂಗ ಅದು ಪರ್ಸ್ ಐತ್ ನೋಡ್, ತಗೊಂಡ್ ಬಾ ನೋಡ ಎಷ್ಟು ಹೇಳ್ತಾನೆ ಏನು. ಕೊಡ್ರಿ ಇಲ್ಲಿ. ಬಾರಪ್ಪಯ್ಯ ಬಾ. ಏನ್ ಬಿಸ್ಲಾಗ ಬಂದ್ಬಿಟ್ಟಿದೆ ಅವಜ್ಜಿ ಎತ್ಕೊಂಡು. ಭಾರಿ ಚಂದ ಇದಾವ ಬಿಡವ, ತಗೋಬಹುದು. ಮಲ್ಲಿಗೆ ಹೂವಿಂದ, ಸುಗಂಧರಾಜ್ ಮತ್ತೆ ಚೆಂಡು ಎಲ್ಲಾ ತರದ ಹೂವು ಹಾಕಿ ಮಾಡಿದಾರ ನೋಡ್ರಿ. ಇವು ಏನ್ ಆ ಕಡೆ ಈ ಕಡೆ ಬಾಗ್ಲಿಗೆ ಹಾಕೋ ಏನವ. ಎಷ್ಟೆಷ್ಟು ಹೇಳ್ತಾನೆ ಏನ ಕೇಳಂತಡ್ರಿ. ಗಿರಿಜಕ್ಕ ಏನ್ ಕೂದ್ಲು ಇಷ್ಟುದ್ದ ಬಿಟ್ಟಿದ್ದೆ? ಅಬ್ಬಬ್ಬ ಸ್ಟೈಲ್. ಸರೋಜಿ ನೋಡಿಲಿ ನಮ್ ಗಿರಿಜಕ್ಕ ಹೆಂಗ್ ಸ್ಟೈಲ್ ಮಾಡತೈತೆ. ಈಗ ಕೇಳೋದು ಅರ್ಜೆಂಟ್ ಐತದೆ. ತೋರ್ನಾದವ್ರಿಗೆ ಕರ್ದೆ ಈಗೀಗ ಕೂದ್ಲಿನ ಹತ್ತೈ ತಡಿ ನಂದೆ. ಬಿಡಾಡಿ ಹೋದಂದೆ ಅಲ್ಲಿ ತೋರ್ನ ತಗೊಂಬದ್ಲಿ. ಬಾರಪ್ಪಯ್ಯ ಬಾ. ಎಷ್ಟಕ್ಕವು? ನಿಮ್ಗೆ ಯಾವ ತರದ್ ಬೇಕು ಹೇಳ್ರಿ ಅಕ್ಕ, ರೇಟ್ ಹೇಳ್ತೀನಿ ಅದ್ರದ್ದು. ನಮ್ಗೆ ಅದ ಆ ಕಡೆ ಈ ಕಡೆ ಎಳೆ ಬಿಡ್ತಾರ ನೋಡಿ. ತಡಿ ಸರ್ಜಿ ಈ ಕಡೆ ಬಾ, ನೀನ್ ನೋಡ್ತೀನಿ ಯಾವ್ದಂತ ರೇಟ್ ಕೇಳ್ತೀನಿ ಸ್ವಲ್ಪ. ಚಂದ ಐತ್ ನೋಡಿ. ಹಳದಿ ಕಲರಿಂದ ಚೆಂಡು ಹೂವಿಂದ ಹಾಕಿದೇವ್ ಅನಿಸ್ತೈತಿ ಬಾಗ್ಲಿಗೆ. ಅಷ್ಟ್ ಚಂದ ಐತಾದ್ರೆ ಬೇಡವ. ಧೂಳಿಗೆ ಭಾಳ ಬೇಗ ಗಲೀಜಾಗ್ತೈತೆ ಅದು. ಮತ್ತೆ ಒಂದೇ ವರ್ಷದಾಗ ಎಲ್ಲ ಹಳೇದ್ ಕಂಡಂಗೆ ಕಾಣ್ತೈತೆ. ಅದು ಬೇಡ ತಡಿ. ಈ ಕಡೆ ಕೇಸರಿ ಇದ್ದಂಗೆ ಐತೆ. ಇದು ಕೇಸರಿದು ಬಾಗ್ಲಿಗೆ ನೇತ್ ಹಾಕೋದು ಎಷ್ಟಪ್ಪ ಇದೆ? ಯಾವ್ದು ಕೇಸರಿ ತೋರ್ನ? ಇದು 400 ರೂಪಾಯಿ ಒಂದು ಬೀಳ್ತೈತ್ರಿ ಅಕ್ಕ ನಿಮ್ಗೆ. 400 ರೂಪಾಯಿ? ಹೋಗಪ್ಪ, ನೀನೇನ ಸ್ಟೋರ್ನಾಗಿನ ರೇಟ್ ಹೇಳ್ತೀಯಲ್ಲ, ಕೊಡೋದೇ? ಭಾರಿ ರೇಟ್ ಆತ್ ಬಿಡು ಗಿರಿಜಕ್ಕ. ಸುಮ್ಮನೆ ಅಲ್ಲಿ ಪಟ್ಟಣದೊಳಗ ತಂದ್ರೆ ಹಾಕೈತಲ್ಲ, ಸ್ಟೋರ್ನಾಗಿರೋ ರೇಟ್ ಹೇಳ್ತಾ ನೀವೇ. ಏನು 400 ರೂಪಾಯಿ ಹೇಳಿದ್ರೆ ನಾವೆಲ್ಲಿ ಕೇಳ್ಬೇಕು ಮತ್ತೆ? ನೀವು ಮೊದಲು ತೋರ್ನ ಚಾಯ್ಸ್ ಮಾಡಿ ತಗೊಳ್ರಿ ಅಕ್ಕ. ನಾವು ಹೇಳಿದ ರೇಟಿಗೆ ನೀವೇನು ತಗೊಂಡೇ ಬಿಡ್ತೀರಿ. ಹೆಚ್ಚು ಕಡಿಮೆಗೆ ಹಾಕಿ ಕೊಡ್ತೀವಿ ತಗೊಳ್ರಿ. ನಮಗೂ ಮತ್ತೆ ಗಿಟ್ಬೇಕಲ್ರಿ. ಅದಕ್ಕೆ ನಾವು 500 ರೂಪಾಯಿ ಹೇಳ್ತೀವಿ, 1000 ರೂಪಾಯಿನೂ ಹೇಳ್ತೀವಿ. ನೀವೇನು ಅಷ್ಟಕ್ಕೆ ತಗೋತೀರಿ? ಆದ್ರೂ ರೇಟ್ ಭಾರಿ ಹೇಳ್ದಿಯಪ್ಪ. ಒಂದು ಸ್ವಲ್ಪ ಕಡಿಮೆ ಹೇಳಿದ್ರೆ ನಮಗೂ ಕೇಳಕ್ ಪಾಡಕ್ಕೈತೆ. ನಾವು ಹೇಳ್ತೀವ್ರಿ ರೇಟ್ 1000 2000ನೂ ಹೇಳ್ತೀವ್ರಿ. ಮತ್ತು ನಮ್ಗೆ ಇಟ್ಬೇಕಲ್ರಿ. ಕೇಳೋರು ಭಾಳ ಕಡಿಮೆ ರೇಟಿಗೆ ಕೇಳ್ತಾರೆ. ಹಂಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿನ ರೇಟ್ ಹೇಳಿರ್ತೀವಿ. ನೀವು ಹಂಗೆ ತೊಗೊಳಕ್ಕೆ ಆಕೈತೇನ್ರಿ. ನೀವು ಕಡಿಮೆ ಮಾಡಿ ತೊಗೊಳ್ರಿ, ಹೆಚ್ಚು ಕಡಿಮೆ ಹಾಕ್ಕೊಡ್ತೀನಿ ನಾನು.
ಇವಾಗಿನ ಕಾಲದಲ್ಲಿ ಹೆಂಗೈತೆ ಗೊತ್ತೈತೇನ್ರಿ ಅಕ್ಕ ಟ್ರೆಂಡ್. ನಾವು ಕಡಿಮೆ ಹೇಳಿದ್ರೆ ಲೋ ಕ್ವಾಲಿಟಿ ತಂದ ನೀವು ಅದಕ್ಕೆ ಅಷ್ಟು ಕಡಿಮೆ ಹೇಳತ್ತಾನಂತ ಅನ್ಕೋತಾರೆ. ಅದ ನಾವು ಹೆಚ್ಚಿಗೆ ಹೇಳಿದ್ರೆ ಏನು ಸೀಮೆಗಿಲ್ದೇ ಇರೋ ಇವನ ಹತ್ರಕ ಐತೆ ಇಲ್ಲಿ ಬೇಡ, ನಾವು ಅಂಗಡಿ ಒಳಗೆ ತಗೊಂಡ್ರೆ ಆಕೈತೆ ಅಂತ ಹೇಳ್ತಾರೆ. ಮಾರೋರ್ದು ಭಾಳ ಕಷ್ಟ ರೀ ಅಕ್ಕ, ನೀವು ಅರ್ಥ ಮಾಡ್ಕೋಬೇಕು. ತಗೊಳ್ರಿ, ನಾನೇನು ಕಡಿಮೆ ಮಾಡಿ ಕೊಡೋದಿಲ್ಲ ಅಂತ ಹೇಳತ್ತಿಲ್ಲ. ನೀವು ಕೇಳ್ರಿ ಒಂದು ರೇಟ್, ನನ್ಗೆ ಗಿಟ್ರೆ ನಾನು ಕೊಡ್ತೀನಿ. ಹೌದು ಹೇಳಪ್ಪ, ಹೇಳಿದ್ ಕರೆಕ್ಟ್ ಐತಿ ನೀನು. ಸರ್ಜಿ ಸುಶಿ ಮೊದ್ಲು ತಗೋ ಬರ್ರವ, ಆಮೇಲೆ ರೇಟ್ ಮಾಡಿದ್ರೆ ಆಕೈತೆ. ಗಂಗಾ ನೋಡ್ಬಾ ಇಲ್ಲಿ ಯಾವ ಕಲರ್ ತಗೊಳ್ಳೋಣ. ಹಾ ಬಂದೇರಿ ಅತ್ತೆ. ಗಂಗಾ ಇವ ಹಳದಿ ಮತ್ತು ಕೇಸರಿದ್ರಾಗ ಒಂದು ಸೆಲೆಕ್ಟ್ ಮಾಡವ, ಉದ್ದ ಕೆಳಗೆ ಬಿಡ್ತಾರೆ ನೋಡಿ, ಅದೊಂದು ತಗೊಳ್ಳೋಣ. ಮತ್ತೆ ಇದು ಮಧ್ಯಕ್ಕೆ ಹಾಕೋದು, ಇದು ಮಲ್ಲಿಗೆ ಹೂವು ಐತೆ ನೋಡು, ಚೆಂಡು ಕಡೆ ಕೆಳಗೆ ಹಿಂಗೆ ಎಳೆ ಬಿದ್ದಿದ್ದಾವೆ, ಇದೊಂದು ತಗೊಂಡ್ರೆ ಆಕೆ ತಗೋ. ಏನಿದ್ರೆ ಇರ್ತಾವ, ಹಬ್ಬದಾಗ ಹಾಕಿ ಹಾಕಿ ತೆಗೆದಿಟ್ರೆ ಧೂಳ ಆಗೋದಿಲ್ಲ ಅವು. ಮತ್ತು ನಾವು ಬಾಗ್ಲಿಗೆ ಬಿಟ್ರೆ ಎಲ್ಲ ಧೂಳಾಗಿ ಹಳೇದಾದಂಗೆ ಆಗ್ಬಿಡ್ತಾವೆ. ಅದಕ್ಕೆ ಹಬ್ಬ ಬಂದ್ರೆ ಅಷ್ಟೇ ಹಾಕಿ ಹಾಕಿ ತೆಗೆದಿಡ್ಬೇಕು. ನಾನಂತರೂ ಕೇಸರಿ ಅನ್ನತೀನಿ ನೋಡಿ, ಹಳದಿ ಅಂತಂದ್ರೆ ಹಳದಿ ತಗೊಳ್ಳೋಣ. ಎರಡ್ರಾಗ ಒಂದಾದ್ರೆ ನಾನೇ ಇದೇ ತಗೊಂಡ್ಬಿಡ್ತೀನಿ. ಇನ್ನು ನೋಡ್ತಾ ಹೋದ್ರೆ ಎಲ್ಲಾನು ತಗೋಬೇಕು ಅನ್ಸತ್ತಾವೆ. ಮತ್ತು ಅಷ್ಟೊಂದು ತಗೊಳಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಏನು 200 ರೂಪಾಯಿ 150 ರೂಪಾಯಿ ಕೊಟ್ಟು ಒಂದು ತಗೋತೀನಿ ನಾನು. ಇದಕ್ಕೆ ಎಷ್ಟು ರೇಟ್ ಹೇಳ್ತಾನೆ ಏನು? ಇದಕ್ಕೆ ಎಷ್ಟಪ್ಪ? ಇದು ಮಲ್ಲಿಗೆ ಹೂವು ಐತೆ ನೋಡಿ ಮಧ್ಯಕ್ಕೆ, ಎಷ್ಟಿದೆ ರೇಟ್? ಯಾವ್ದ್ರಿ ಅದು ಮಲ್ಲಿಗೆ ಹೂವು ಇರೋದು? 300 ರೂಪಾಯಿ ರೀ ಅಕ್ಕ. ಏನು ರೇಟ್ ಹೇಳತ್ತೀಯಪ್ಪ ನೀನಂತರೂ. ನೀನು 200 ರೂಪಾಯಿ ಇರೋ 300 ರೂಪಾಯಿ ಹೇಳತ್ತಿ, 100 ರೂಪಾಯಿ ಇರೋ 500 ರೂಪಾಯಿ ಹೇಳತ್ತಿ. ನೋಡಿ ಹೇಳೊಂದು ಸ್ವಲ್ಪ ತಗೋತೀವಿ. ಯಾವ್ದದು 300 ರೂಪಾಯಿ? ಇದು ಮಲ್ಲಿಗೆ ಹೂವು ಇರೋದು? ನಾವು ತಗೋತೀವಪ್ಪ, ನೋಡಿ ಹೇಳೊಂದು ಸ್ವಲ್ಪ. ಇದು ಸರ್ಜಿ ಸುಶಿ 150 ರೂಪಾಯಿ ಕೇಳೋಣ. 150 ರೂಪಾಯಿನೂ ರೇಟ್ ಆತಕ್ಕ, ನೋಡಿ ಕೇಳೊಂದು ಸ್ವಲ್ಪ. ರೇಟ್ ಆತೆ 100 ರೂಪಾಯಿ ಕೇಳಿ ನೋಡ್ಲಿ, ಕೊಡ್ತಾನೆ ಇಲ್ಲವ, ಬಿಸ್ಲಾಗ ತಿರುಗ್ತಾರೆ ಪಾಪ ಅವರು. ಮತ್ತು 50 ರೂಪಾಯಿ ಬೇಡ ಅವರಿಗೆ. ಹೆಂಗೋ 100 ರೂಪಾಯಿ ಕೇಳಿ ನೋಡ್ತೀನಿ, ಕೊಡಲಿಲ್ಲ ಅಂತಂದ್ರೆ 50 ರೂಪಾಯಿ ಹೆಚ್ಚಿಗೆ ಹಾಕ್ಕೊಡ್ತೀನಿ. ಕೊಡಪ್ಪ ಅಂತ ಕೇಳಕ್ಕೆ ಬರ್ತೈತಿ. ಅಪ್ಪಯ್ಯ ಇವು 100 ರೂಪಾಯಿ ಒಂದು ಹಾಕ್ಕೊಡ್ತಿ, 3 ಒಂದೊಂದು ತಗೋತೀವಿ. 100 ರೂಪಾಯಿ ಬರಂಗಿಲ್ರಿ ಅಕ್ಕ, ಭಾಳ ಕಡಿಮೆ ಕೇಳತ್ತೀರಿ ನೀವು. ನಾನು ಹೇಳಿರೋದು 300 ರೂಪಾಯಿ ಹೇಳಿನಿ, ನೀವು 200 ರೂಪಾಯಿ ಕಡಿಮೆ ಮಾಡಿದ್ರೆ ಹಿಂಗೆ ಹೇಳ್ರಿ. ನೋಡ್ರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮ್ಯಾಲ ಎಷ್ಟಾದ್ರೂ ಹಾಕೊಡ್ರಿ. ಅಕ್ಕ ನೋಡ್ರಿ, ಇದು ಕೇಸರಿದ ಚಲೋ ಐತಲ್ರಿ. 100 ರೂಪಾಯಿ ಕರೆಕ್ಟ್ ಐತೆ ತಗೋ. ಅದು ಮ್ಯಾಲೆ ಎಷ್ಟೆಷ್ಟು ಹಾಕೊಡ್ಬೇಕು, ಮತ್ತೆ ನಾವು ಪಟ್ನ ಕೊಡ್ತೀವಿ. ಮತ್ತೆ ಇಲ್ಲಿ ನಿಲ್ಲಿಸ್ತಿದ್ದಿಲ್ಲ ಬಿಡು. ಮತ್ತೆ ಈಗ ಹೋದ್ರೆ ಮತ್ತೆ ಯಾವತ್ತು ಬರ್ತೀನ ಹಬ್ಬ ಮುಗಿದ ಮೇಲೆ ಅಂತ ಈಗ ತಗೊಳತೀವಿ. ನಾವು ಮ್ಯಾಲೆ ಒಂದೊಂದು 20 ರೂಪಾಯಿ ಹಾಕ್ಕೊಡ್ತೀವಿ ನೋಡಿ. ನಾವು ಹೋಲ್ಸೇಲಲ್ಲಿ ತಂದ್ರು ನಮ್ಗೊಂದು ಈ 30-40 ರೂಪಾಯಿ ಆದ್ರೂ ಬ್ಯಾಡ್ರಿ. ನೀವು ಕೇಳಿರೋದು ಅದು ಕಡಿಮೆನ ಆತ್ರಿ. ಮತ್ತೆ ತಗೊಳ್ರಿ, ಕೊಡ್ತೀನಿ. ಫಸ್ಟ್ ಬೋನಿಗೆ ಅಂತ ಕೊಡಾತೀನಿ ನಿಮ್ಗೆ. ಮತ್ತೆ ಅದು ಇನ್ನೊಂದು ಹೇಳಿದ್ರಲ್ಲ, ಅದು ತಗೋತೀರಿ? ಅದು ತಗೋತೀವಿ. ಎಷ್ಟೊಂದು ಇದೆ? 400 ರೂಪಾಯಿ ಅಲ್ಲ? 400 ರೂಪಾಯಿ ಅಷ್ಟಲ್ಲ, ಅದಕ್ಕೆ ಒಂದು 150 ರೂಪಾಯಿ ಹಾಕೊಡು, ತಗೋತೀವಿ. ಭಾಳ ಕಡಿಮೆ ಕೇಳಿದ್ರಿ. ಕಡಿಮೆ ಏನಿಲ್ಲ ತಗೋ, ಕರೆಕ್ಟಾಗಿ ಕೇಳಿ ನಾನು. ಸರ್ಜಿ ಸುಶಿ ನೀವು ಯಾವ ತಗೋತೀರಾ? ನಂದಂತರೂ ರೇಟ್ ಆಯ್ತು ನೋಡ್ರಿ. ಅದು ಎಷ್ಟು? 120 ರೂಪಾಯಿ, ಅದು 150 ರೂಪಾಯಿ. ತಡಿಯವ, ಪರ್ಸ್ ಇಲ್ಲ ಐತಲ್ಲ, ತಂದು ಕೊಟ್ಟಿದ್ದೆ. ತಗೋಪೆ. ನಾನು ಇದು ಹಳದಿ ಕಲರ್ ತಗೊಳ್ಳೋಣ ಅಂತ ಮಾಡಿದ್ನಿ. ಮತ್ತು ಅದು ಗಿರಿಜಕ್ಕ ಹೇಳ್ದಂಗೆ ಧೂಳಿಗೆ ಭಾಳ ಇದಾಕೈತಿ, ಇದು ಬೇಡ. ನಾನು ಒಂದು ಕೇಸರಿದ ತೊಗೊಂಡ್ಬಿಡ್ತೀನಿ. ಮ್ಯಾಲೆ ಚೆಂಡು ಹೂವಿಂದ ಐತೆ ನೋಡಿ, ಅದು ತಗೋತೀನಿ. ಹೆಂಗೋ ಮತ್ತು ಗಿರಿಜಕ್ಕ ಹೇಳಿರೋದು ರೇಟ್ ಅಲ್ಲ ನಮ್ಮ ಹೂವಿಗೆ. ದುಡ್ಡು ಕೊಟ್ಟಿನಿ ನೋಡ ಪೇ, ತೆಗೆದು ಕೊಡ್ಬಾವು ನೋಡೋಣ ಹೆಂಗಿದಾವ ನೋಡಿ. ಮತ್ತೆ ಎಲ್ಲಾದ್ರೂ ಡ್ಯಾಮೇಜ್ ಇದ್ರೆ ನೋಡಿ ತಗೋತೀವಿ. ನೋಡ್ರಿ ಅಕ್ಕ, ಎಲ್ಲಾದ್ರೂ ಡ್ಯಾಮೇಜ್ ಇದ್ರೆ ಈಗ ನೋಡ್ಬಿಡ್ರಿ. ಡ್ಯಾಮೇಜ್ ಏನಿಲ್ಲ, ಎಲ್ಲ ಚಲೋ ಹೊತ್ತಾಗೈತೆ. ಅದ್ರ ಹಳದಿ ಕಲರ್ ಎದ್ದು ಹೊಡಿಯತೈತೆ, ಅದ ತಗೊಂಡ್ಬಿಡೋನೇನು ಅನ್ಸತೈತೆ. ಗಂಗಾ ಸುಮ್ಮನೆ ಅದ ಹಳದಿ ಕಲರ್ ತಗೊಂಡ್ಬಿಡೋನೆ. ತಗೊಳ್ರಿ ಅತ್ತೆ. ಮತ್ತು ನನಗೂ ಕೇಸರಿದ್ ಬೇಡ. ಅದು ನನಗೂ ಅದ ಹಳದಿದ ಕೊಟ್ಬಿಡ್ರಿ. ಗಿರಿಜಕ್ಕ ಯಾವ ತಗೋತೈತೆ ನಾನು ಅದನ್ನ ತಗೊಂಡ್ಬಿಡ್ತೀನಿ. ಇದು ಹಳದಿದ ಕೊಡ್ಲಿರಿ? ಅದ ಹಳದಿದ ಕೊಡಪ್ಪ. ಏನು ಹಬ್ಬಕ್ಕೆ ಒಂದಿನ ಹಾಕೋದೆ, ಅದೇನು ಭಾಳ ಧೂಳಾಗೋದಿಲ್ಲ. ಅದನ್ನ ಕೊಟ್ಬಿಡು ನಮ್ಗೆ. ಬಾಗಿಲ್ ತೋರ್ನಾರಿ